ಬಿಜೆಪಿಯವರು ತಾಕತ್ತಿದ್ರೆ ಸಂಘದಲ್ಲಿ ರಾಷ್ಟ್ರಗೀತೆಯನ್ನ ಹಾಡ್ಲಿ ಅಂತ ಹೇಳಿ ಆರ್ಎಸ್ಎಸ್ ಶಾಖೆಯಲ್ಲಿ ಸಂಘಗೀತೆ ಬಿಟ್ಟು ರಾಷ್ಟ್ರಗೀತೆಯನ್ನ ಹಾಡ್ಲಿ ಅನ್ನುವಂತಹ ಸವಾಲನ್ನ ಹಾಕ್ತಿದ್ದಾರೆ. ಯಾರು? ಆರ್ಎಸ್ಎಸ್ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಏನೇ ಮಾಡಿದ್ರೂ ನಾವು ಹಾಡುವುದು ಎರಡೇ ಚರಣ, ಗಲ್ಲಿಗಾದ್ರೂ ಹಾಕ್ಲಿ ನೇಣಿಗಾದ್ರೂ ಹಾಕ್ಲಿ ಅಂತ ಹೇಳಿ ನಾವು ಹಾಡೋದೇ ಎರಡು ಸಾಲು ಮಾತ್ರ ಅಂತ ಹೇಳಿ ಸವಾಲಾಗ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಆಗಿರುವಂತಹ ಬಿಕೆ ಹರಿಪ್ರಸಾದ್ ಕೊಟ್ಟಿರುವಂತಹ ಹೇಳಿಕೆ ಒಂದು ಕಡೆ ಕಾಂಗ್ರೆಸ್ ತನ್ನದೇ ಆದಂತಹ ರೀತಿಯಲ್ಲಿ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದೆ. ಯಾವಾಗ ಕೇಂದ್ರ ಸರ್ಕಾರ ಇತ್ತೀಚೆಗೆ ಎಲ್ಲಾ ಅಧಿಕೃತ ಹಾಗೂ ಸಾರ್ವಜನಿಕ ಕಾರ್ಯಕ್ರಮ ಏನ್ ನಡೆಯುತ್ತೆ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಂದೇ ಮಾತರಂ ಗೀತೆಯನ್ನ ಆ ಗಾಯನವನ್ನ ಹಾಡಬೇಕು ಅಂತ ಹೇಳಿ ಕಡ್ಡಾಯಗೊಳಿಸಿತು. ಆದ್ರೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾದ ಪ್ರತಿವಾದ ನಡೀತಾನೆ ಇದೆ. ಒಂದೇ ಮಾತರಂ ಬಗ್ಗೆ ರಾಜಕೀಯ ಮಾಡ್ತಕ್ಕಂಥದ್ದು ಕೇವಲ ದೇಶದ್ರೋಹಿಗಳು ಮಾತ್ರ ಒಂದೇ ಮಾತರಂ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ, ಆರ್ಎಸ್ಎಸ್, ಹಿಂದೂ ಮಹಾಸಭಾ ಈ ಒಂದು ಪವಿತ್ರವಾದ ಭೂಮಿಯಲ್ಲಿ ಜನ್ಮ ತಾಳೋದಕ್ಕಿಂತ ಮೊದಲೇ 1896ನೇ ಇಸ್ವಿಯಿಂದ ಕಾಂಗ್ರೆಸ್ಸಿಗರು ಮತ್ತು ಭಾರತ ದೇಶದ ಪ್ರತಿಯೊಬ್ಬರೂ ಸಹ ಒಂದೇ ಮಾತರ ರಾಷ್ಟ್ರಗಾನವನ್ನ ಸ್ವತಂತ್ರ ಹೋರಾಟದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅದು ದೊಡ್ಡ ಗೀತೆ ಆಗಿತ್ತು. ಅದು ಮೊಟ್ಟ ಮೊದಲನೇ ಬಾರಿಗೆ ನಾನು ಈಗಾಗಲೇ ಹೇಳಿದ್ದೇನೆ, 1875ನೇ ಇಸ್ವಿಯಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರು ಆ ಒಂದು ಒಂದೇ ಮಾತರಂ ಗೀತೆಯನ್ನು ರಚಿಸಿದಾಗ ಕೇವಲ ಎರಡೇ ಪಂಕ್ತಿ ಇದ್ದಿದ್ದು. 1882ನೇ ಇಸ್ವಿಯಲ್ಲಿ ಆನಂದ್ ಮಠ್ ಅಂತ ಹೇಳಿ ಬೆಂಗಾಲಲ್ಲಿ ಅದು ಕೇವಲ ಬೆಂಗಾಲ್ ಪ್ರಾಂತ್ಯಕ್ಕೆ ಮಾತ್ರ ಸ್ಥಿಮಿತವಾಗಿದ್ದಂತ ಒಂದು ಅಲ್ಲಿ ಗೀತೆಯನ್ನು ಮಾಡಿದ್ರು. ಅದು ಕಾದಂಬರಿಯ ರೂಪದಲ್ಲಿ ಮಾಡಿದ್ರೆ ವಿನಃ ಅದು ರಾಷ್ಟ್ರಗೀತೆ ಅಂತ ಮಾಡಲಿಲ್ಲ. ಅದನ್ನ ನಾವು ಕಾಂಗ್ರೆಸ್ ಪಕ್ಷದವರು 1896ನೇ ಇಸ್ವಿಯಿಂದ ಎರಡೇ ಪಂಕ್ತಿ ಮಾಡ್ತಾ ಇದ್ದಿದ್ದು. 1905ನೇ ಇಸ್ವಿಯಲ್ಲಿ ಬ್ರಿಟಿಷರು ಅದಕ್ಕೆ ನಿಷೇಧ ಹೇರ್ತಾರೆ. ನಿಷೇಧ ಹೇರೋ ಸಂದರ್ಭದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರ್ತಾರೆ. ವೆಸ್ಟ್ ಬೆಂಗಾಲ್ ಎಸಿಸಿ ಆಗೋ ಸಂದರ್ಭದಲ್ಲಿ ಅವರಿಗೆ 6 ತಿಂಗಳು ಜೈಲುವಾಸ ಆಗುತ್ತೆ. ಅದರ ಜೊತೆಗೆ ಬಿಪಿನ್ ಚಂದ್ರ ಪಾಲ್ ಅಂತಲೂ ಸಹ ಸ್ವತಂತ್ರ ಹೋರಾಟದವರು ಇರ್ತಾರೆ, ಅವ್ರಿಗೂ ಸಹ ಜೈಲಾಗುತ್ತೆ. ಯಾವುದಾದ್ರೂ ಒಂದೇ ಒಂದು ಹೆಸರು ಹಿಂದೂ ಮಹಾಸಭಾದವರಾಗಲಿ ಆರ್ಎಸ್ಎಸ್ ಅವರಾಗಲಿ ಯಾರಾದ್ರೂ ಒಬ್ಬರು ಆ ಒಂದು ಜೈಲಿಗೆ ಹೋಗಿದ್ರ ಅಂತ ಕೇಳಿ ನೋಡಿ. ಎಲ್ಲರೂ ಸಹ ಬ್ರಿಟಿಷರ ಏಜೆಂಟ್ ಆಗಿ ಸ್ವತಂತ್ರ ಹೋರಾಟದ ವೀರರ ವಿರುದ್ಧ ಇದ್ದಂಥವ್ರು. ಅದೇ ಬೆಂಗಾಲ್ ಪ್ರಾಂತ್ಯದಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಮುಸ್ಲಿಂ ಲೀಗ್ ಜೊತೆ ಮಂತ್ರಿಮಂಡಲದಲ್ಲಿ ಅವರು ಹಣಕಾಸು ಸಚಿವರಾಗಿದ್ದರು. ಆ ಹಣಕಾಸು ಸಚಿವರಾಗಿದ್ದಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ 1942ನೇ ಇಸ್ವಿಯಲ್ಲಿ ಯಾರು ಈ ಭಾರತ ಬಿಟ್ಟು ತೊಲಗಿ ಅಂತ ಹೋರಾಟ ಮಾಡ್ತಾರೆ ಅವರ ಮೇಲೆ ತೀವ್ರವಾದ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಬರೆದವರು ಇವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ನಿಲುವು ವರ್ಕಿಂಗ್ ಕಮಿಟಿಯ ಏನು ಒಂದು ನಿರ್ಣಯ ಇದೆ ಅದನ್ನ ಪೂರ್ಣವಾಗಿ ಸ್ವಾಗತ ಮಾಡ್ತೀನಿ. ನಾವು ಆಡ್ತಕ್ಕಂಥದ್ದು ಎರಡೇ ಪಂಕ್ತಿ ಮಾತ್ರ. ನಮಗೆ ಜೈಲ್ಗಾದ್ರೂ ಹಾಕ್ಲಿ ಫಾಸಿಗಾದ್ರೂ ಹಾಕ್ಲಿ ನಾವು ತಯಾರಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ತರ ಹೇಡಿಗಳಲ್ಲ ನಾವು, ಬ್ರಿಟಿಷರ ಜೊತೆ ಕೈ ಜೋಡಿಸ್ತಕ್ಕಂಥವ್ರಲ್ಲ ನಾವು. ಇದು ಯಾರನ್ನೂ ಸಹ ತುಷ್ಟೀಕರಣದ ವಿಚಾರ ಪ್ರಶ್ನೆನೇ ಇಲ್ಲ. ಇಲ್ಲಿ ಆ ತರ ಇದ್ರೆ ಅಷ್ಟೊಂದು ದೇಶಭಕ್ತರಾಗಿದ್ರೆ ಇವರು ಶಾಖೆ ಮಾಡ್ತಾರಲ್ಲ ಆರ್ಎಸ್ಎಸ್ ಅವರು, ಚಡ್ಡಿ ಗಿಡ್ಡಿ ಕೋಲು ಗೀಲು ಕರಿ ಟೋಪಿ ಹಾಕೊಂಡು ಅಲ್ಲಿ ಇವರಿಗೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಆಡಕ್ಕೆ ಹೇಳಿ. ನಾಳೆ ಇವರೆಲ್ಲ ಕಂಗನಾ ರಾವತ್ ಫಾಲೋಯರ್ಗಳು ನಾಳೆ ಮೋದಿ ಅವರು ಬಹಳ ಚೆನ್ನಾಗಿ ಹಾಡು ಹೇಳಿದಾಳೆ ಅಂತೇಳಿ ಅದನ್ನ ತಗೊಂಬಂದು ಲೋಕಸಭೆಯಲ್ಲಿ ನೀವು ಇದು ರಾಷ್ಟ್ರಗಾನ ಮಾಡಿದ್ರೆ ಒಪ್ಕೊಳಕ್ಕಾಗತ್ತಾ? ಸ್ವತಂತ್ರ ಹೋರಾಟದಲ್ಲಿ ಈ ಇಡೀ ಸ್ವತಂತ್ರ ಹೋರಾಟಗಾರರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಮೋದಿಯಿಂದ ಹಿಡಿದು ಈ ಸಣ್ಣ ಚಡ್ಡಿ